ಸಿಎಂರನ್ನ ಹಾಡಿ ಹೊಗಳಿದ ಹಿರಿಯ ಶಾಸಕ ರಾಯಾರೆಡ್ಡಿ. ಬಿಆರ್ ಪಾಟೀಲ್ ಜೊತೆ ಗುರುತಿಸಿಕೊಂಡಿರುವಂತ ರಾಯಾರೆಡ್ಡಿ, ಯಲಬುರ್ಗಾ ಶಾಸಕ, ಸಿಎಂ ಆರ್ಥಿಕ ಸಲಹೆಗಾರ ರಾಯಾರೆಡ್ಡಿ. ಸಿಎಂ ಸಿದ್ದರಾಮಯ್ಯನವರು ಬಹಳ ದೊಡ್ಡ ವ್ಯಕ್ತಿ. ಸಿಎಂ ಸಿದ್ದರಾಮಯ್ಯನವರಿಗೆ ಜನರ ಬಗ್ಗೆ ಬಹಳ ಕಳಕಳಿ ಇದೆ. ಅದಕ್ಕಾಗಿಯೇ ಗ್ಯಾರಂಟಿ ಯೋಜನೆಯನ್ನ ತಂದಿದ್ದಾರೆ. ಮುಂದಿನ 3 ವರ್ಷವೂ ಸಹ ಪ್ರಾಮಾಣಿಕ ನಿಷ್ಠುರ ಆಡಳಿತವನ್ನ ಕೊಡಬೇಕು ಅಂದುಕೊಂಡಿದ್ದಾರೆ. ಯಾವುದೇ ಹಣದ ಕೊರತೆ ಇಲ್ಲ, ಯಾವ ಸ್ಕೀಮ್ ಸಹ ನಿಲ್ಲಲ್ಲ. ಕೊಪ್ಪಳದಲ್ಲಿ ಸಿಎಂನ ಆರ್ಥಿಕ ಸಲಹೆಗಾರ ರಾಯಾರೆಡ್ಡಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂರನ್ನ ಹಾಡಿ ಹೊಗಳಿರುವಂಥದ್ದು. ಮುಂದಿನ 3 ವರ್ಷ ಪ್ರಾಮಾಣಿಕ ನಿಷ್ಠುರ ಸೇವೆಯನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಆಡಳಿತ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಆರ್ಥಿಕ ಯಾವುದೇ ಸಮಸ್ಯೆಗಳಿಲ್ಲ, ಯಾವುದೇ ಕೊರತೆಯೂ ಇಲ್ಲ ಹಣದ್ದು. ಎಲ್ಲ ಸ್ಕೀಮು ನಡೆಯುತ್ತೆ, ಯಾವ ಸ್ಕೀಮೂ ನಿಂತು ಹೋಗೋದಿಲ್ಲ ಅಂತ ಕೊಪ್ಪಳದಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಈ ಒಂದು ಹೇಳಿಕೆಯನ್ನು ಕೊಟ್ಟಿರೋದು. ಈಗಾಗಲೇ ಸಾಕಷ್ಟು ಚರ್ಚೆಗಳಾಗಿದೆ. ಸ್ಕೀಮ್ಗಳು ಅರ್ಧಕ್ಕೆ ನಿಂತು ಹೋಗುತ್ತಂತೆ, ದುಡ್ಡಿಲ್ವಂತೆ ಅಂತೆಲ್ಲ. ಸೊ ಈ ಎಲ್ಲ ವಿಚಾರಕ್ಕೆ ಒಂದು ಕ್ಲಾರಿಟಿ ಕೊಡೋ ಪ್ರಯತ್ನ ಈ ಭಾಷಣದಲ್ಲಿ ಆಗಿದೆ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಬಹಳ ದೊಡ್ಡ ವ್ಯಕ್ತಿ. ಅವರಿಗೆ ಜನರ ಬಗ್ಗೆ ಬಹಳ ಕಳಕಳಿ ಸಿದ್ದರಾಮಯ್ಯನವ್ರಿಗೆ. ಅದಕ್ಕೆ ಈ ಎಲ್ಲ ಯೋಜನೆಗಳನ್ನ ಹೆಣ್ಮಕ್ಕಳಿಗೆ ಎಲ್ಲ ಗ್ಯಾರಂಟಿ ಯೋಜನೆ ತಂದಿರೋ ಅದ್ರ ವಿವರಕ್ಕೆ ನಾನು ಹೋಗೋ ಅವಶ್ಯಕತೆ ಇಲ್ಲ. ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ, ಇವೆಲ್ಲ ಇರ್ತದೆ. ಆಡಳಿತದ ವ್ಯವಸ್ಥೆಯಲ್ಲಿ ಬರ್ತದೆ. ನಮ್ಮ ಇಟ್ಟು ಏನ್ ಹೇಳಿದ್ರೆ ಪ್ರೆಸ್ನವ್ರು ಹಿಂಗ್ ಬರ್ದು ಬಿಡ್ತಾರೆ, ಅದೇನು ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ನಮ್ಮ ಸರ್ಕಾರದಲ್ಲಿ ಒಳ್ಳೆ ಆಡಳಿತ ಕೊಡಬೇಕು ಅನ್ನೋದು ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ತೀರ್ಮಾನ ಮಾಡಿದ್ದಾರೆ. ಮುಂದಿನ 3 ವರ್ಷ ಪ್ರಾಮಾಣಿಕ ನಿಷ್ಠುರವಾದಂತ ಆಡಳಿತ ಕೊಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಬಹುತೇಕ ಬಹಳಷ್ಟು ಬದಲಾವಣೆಯನ್ನು ತರ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಮತ್ತು ಯಾವುದೇ ಹಣದ ಕೊರತೆ ಇಲ್ಲ, ಯಾವುದು ಸ್ಕೀಮ್ ನಿಲ್ಲೋದಿಲ್ಲ. ಒಂದ್ ತಿಂಗಳು ಲೇಟ್ ಆಗ್ಬೋದು ಅದು, ಗೃಹಲಕ್ಷ್ಮಿ ಅವೆಲ್ಲ. ಬಟ್ ನಿಮ್ಗೆ 1 ವರ್ಷದ ಕೊನೆಗೆ 24,000 ರೂಪಾಯಿ ಹೆಣ್ಮಕ್ಳಿಗೆ ಬರ್ತದೆ. ಬಸ್ ಫ್ರೀ ಅದೇ, ಲೈಟ್ ಎಲ್ಲ, ಎವ್ರಿಥಿಂಗ್ ವಿ ಹ್ಯಾವ್ ಡನ್ ಫ್ರೀ. 1,02,000 ಕೋಟಿ ಕೊಡ್ತಾ ಇದ್ವಿ ಪ್ರತಿ ವರ್ಷ ಯಾರಿಗೆ ಜನರಿಗೆ, ಇನ್ಕ್ಲೂಡಿಂಗ್ ಗ್ಯಾರಂಟಿ 1,02,000 crore. ಎಲ್ಲ ಪಂಪ್ ಸೆಟ್ಟು ಎಲ್ಲ ಹಿಡಿದು ನಾ ಹೇಳೋದು. ಅದಕ್ಕೆ ಜನಪರವಾದಂತ ಸರ್ಕಾರ ಇದೆ. ಅಪಪ್ರಚಾರ ಮಾಡ್ತಾರೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಕೆಲವು ಜನ ಇವೆಲ್ಲ ಇರುವೆ. ಅದಕ್ಕೆ ದಯಮಾಡಿ ಇನ್ನು 3 ವರ್ಷದ ಅವಧಿಯಲ್ಲಿ ಇನ್ನೂ ಉತ್ತಮವಾದಂತ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಕೊಡ್ತೇವೆ, ಒಳ್ಳೇದು ಮಾಡ್ತೇವೆ ಅನ್ನಂತ ಮಾತನ್ನ ಹೇಳಿ, ಇವತ್ತಿನ ದೇಶಪಾಂಡೆ ಅವರೊಬ್ಬರ ಆದ್ರಲ್ರಿ, ಇಲ್ಲ ಪರಮೇಶ್ವರ್ ಅವ್ರ ಕರೆಯೋಣ, ಮತ್ತೀಗ ಮತ್ತಷ್ಟು ಜನ ಬೇಕಲ್ಲ ಅಂತ ಹೇಳಿ, ಹಂಗೆ ಬೋಸರಾಜ್ ಅವರೊಬ್ಬರು ಕರೆಯೋದು ಅಂತ ಹೇಳಿ ಇವತ್ತಿನ ದಿವಸ ಬೋಸರಾಜ್